ಎಲ್ಲರಿಗೂ ಶರಣು. ಕನ್ನಡ ನಾಡಲ್ಲಿ ಈ ಫಿಲಮ್ ಆ್ಯಕ್ಟ್ರುಗಳು ಒಂದಷ್ಟು ಈ ಹಿಂದಿ ಏರಿಕೆ ಬಗ್ಗೆ ಮತ್ತು ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ದಕ್ಕೇ ತುಂಬ ಖುಷಿಯಾಗ್ಬಿಟ್ಟಿದ್ದಾರೆ ತುಂಬ ಜನ. ಆಮೇಲೆ ಏನೋ ಇದೇ ಒಂದು ದೊಡ್ಡ ಗೆಲುವನ್ನ ಸಾಧಿಸ್ಬಿಟ್ಟಿದ್ದೀವಿ ಅಂತ ಕೂಡ ಕೆಲವರು ಬಿಂಬಿಸ್ತಾ ಇದ್ದಾರೆ. ಇಂಥದಕ್ಕೆಲ್ಲ ಯಾಮಾರಬೇಡಿ. ಈ ಫಿಲಮ್ ಆ್ಯಕ್ಟ್ರುಗಳಿರ್ಬೋದು, ಇಲ್ಲ ಪೊಲಿಟಿಷಿಯನ್ಸ್ ಇರ್ಬೋದು, ಇಲ್ಲ ಯಾರೇ ಉಳ್ಳವರು, ಇಲ್ಲ ಪ್ರಭುತ್ವದ ಭಾಗ ಆಗಿರೋರು, ಇವರೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇವರು ನಿಜವಾದ ಹೋರಾಟಗಳನ್ನ ಹತ್ತಿಕ್ಕೋಸ್ಕರ ಮೋಸ್ಟ್ ಆಫ್ ದಿ ಟೈಮ್ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ನಾನು ಹಿಂಗಂತೀನಿ ನೀನು ಹಂಗನ್ನು ಅನ್ನುವಂಥ ಅಂಡರ್ಸ್ಟ್ಯಾಂಡಿಂಗಲ್ಲೇ ಆಟಗಳನ್ನ ಆಡಿ ನಿಜವಾದ ಹೋರಾಟಗಳನ್ನ ಮರೆಮಾಚೋದಕ್ಕೋಸ್ಕರ ಈ ರೀತಿ ಆಟಗಳನ್ನ ಆಡ್ತಾರೆ. ಮತ್ತು ಇಲ್ಲಿ ಎರಡು ರೀತಿಯ ಹೋರಾಟದಲ್ಲಿ ತೊಡಗಿಸ್ಕೊಳ್ಳುವಂಥವ್ರು ಮತ್ತು ಹೊಸ ಹೊಸ ಆಲೋಚನೆಗಳನ್ನ ಇಲ್ಲಿ ಬಿತ್ತನೆ ಮಾಡುವಂಥವ್ರು ಎಲ್ಲ ಕಾಲದಲ್ಲೂ ಇದ್ದರು, ಈಗಲೂ ಇದ್ದಾರೆ, ಮುಂದಕ್ಕೂ ಇದ್ದೇ ಇರ್ತಾರೆ. ಇದರಲ್ಲಿ ಭಾಳ ಗಂಭೀರವಾದ ವ್ಯತ್ಯಾಸ ಏನು ಅಂತಂದರೆ, ಈ ಆರ್ಯರ ಆಲೋಚನೆಗಳು, ಆರ್ಯರ ಪದ್ಧತಿಗಳು ಏನಿದೆ, ಇವ್ರುಗಳು ಯಾವತ್ತೂ ಕೂಡ ಜನಸಾಮಾನ್ಯರ ಮಧ್ಯದಲ್ಲಿ ಹೋಗೋದೇ ಇಲ್ಲ. ಯಾವುದೇ ಆಲೋಚನೆ, ಯಾವುದೇ ಇದನ್ನು ಬಿತ್ತೋದಕ್ಕೋಸ್ಕರ. ಯಾಕಂದರೆ ಕಷ್ಟ ಅದು. ಮತ್ತು ಅವ್ರಿಗೆ ಜನಸಾಮಾನ್ಯರನ್ನ ಕಂಡ್ರೆ ಒಂದು ಅಸಹ್ಯವಾದ ಭಾವನೆ ಇರುತ್ತೆ, ಒಂದು ಕೆಟ್ಟ ಭಾವನೆ ಇರುತ್ತೆ. ನಾನು ಮೇಲು ಅನ್ನುವಂಥ ಒಂದು ಕೆಟ್ಟದಾದ ಭಾವನೆ ಇದ್ದೇ ಇರ್ತದೆ. ಆ ಕಾರಣಕ್ಕೆ ಇವ್ರೇನು ಮಾಡ್ತಾರೆ ಅಂತಂದರೆ, ಅವ್ರು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾರು ಪಾಪ್ಯುಲರ್ ಆಗಿರ್ತಾರೋ, ಯಾರ ಹತ್ರ ಪವರ್ ಇದೆಯೋ, ಯಾರ ಹತ್ರ ಪೈಸಾ ಅಂದರೆ ದುಡ್ಡಿದೆಯೋ, ಇಂಥವ್ರು ಸುತ್ತುತ್ತಾ ಅವರ ಆಲೋಚನೆಗಳನ್ನ ಏರೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ದ್ರಾವಿಡತೆ ಇರುವಂಥವ್ರು ಏನು ಮಾಡ್ತಾರೆ ಅಂತಂದರೆ, ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸ್ತಾರೆ. ಯಾಕಂತಂದರೆ ಒಮ್ಮೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿದ್ರೆ ಅದನ್ನು ಯಾರೂ ಕೂಡ ಕಸಿಯೋಕ್ಕೆ ಸಾಧ್ಯ ಇಲ್ಲ. ಅವರು ಅದನ್ನು ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ತಾ ಹೋಗ್ತಾರೆ. ಇದು ಕಷ್ಟಕರವಾದಂಥ ಕೆಲಸ. ಜನಸಾಮಾನ್ಯರಿಗೆ ಜನರ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು. ಇಲ್ಲಿ ಜನರ ಮೇಲೆ ಪ್ರೀತಿ ಇರಬೇಕಾಗತ್ತೆ, ಅಭಿಮಾನ ಇರಬೇಕಾಗುತ್ತೆ. ಆದರೆ ಈ ಡೋಂಗಿಗಳು, ಇವ್ರಿಗೆ ಜನರ ಮೇಲೆ ಯಾವುದೇ ಪ್ರೀತಿ ಏನಿರಲ್ಲ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಮತ್ತು ತಮ್ಮ ಗ್ಲೋರಿಫಿಕೇಷನ್ಗೋಸ್ಕರ ಈ ರೀತಿ ಡಂಗಾಣಿ ಆಟಗಳನ್ನ ಆಡ್ತಿರ್ತಾರೆ. ಇಂಥವ್ರಿಂದ ದೂರ ಇರೋದು ತುಂಬಾ ಒಳ್ಳೆಯದು. ಮತ್ತು ಈಗ ಈ ಹಿಂದಿ ವಿಚಾರ ಮತ್ತು ಸಂಸ್ಕೃತ ವಿಚಾರದಲ್ಲಿ ಕಳೆದ 3 ವರ್ಷದಿಂದ ಮೊದಲಿಂದನೂ ತುಂಬ ಜನ ಮಾಡ್ಕೊಬರ್ತಾಯಿದ್ರು. ನಾವುಗಳು ಅದನ್ನು ತೀವ್ರಗೊಳಿಸಿ ಅದನ್ನು ಇವತ್ತು ಈ ಮಟ್ಟಕ್ಕೆ ಆಗಿದೆ. ಇನ್ನು ಮುಂದಕ್ಕೆ ಏನಾಗಬೇಕು, ಇದು ಹೀಗೆ ಮಾತಾಡ್ಕೊಂಡಿರ್ಬೇಕಾ, ಇಲ್ಲ ಇಲ್ಲಿ ಒಂದಷ್ಟು ಮೂಲಭೂತವಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂದರೆ, ಶಿಕ್ಷಣದಲ್ಲಿ 2 ನುಡಿಯ ಪದ್ಧತಿ ಬರಬೇಕು, ಆರ್ಟಿಕಲ್ 343ರಿಂದ 351 ತಿದ್ದುಪಡಿ ಆಗಬೇಕು, ಮತ್ತು ಈ ಹಿಂದಿ ದಿವಸ, ಇಂಟರ್ನ್ಯಾಷನಲ್ ಹಿಂದಿ ಡೇ, ಸಂಸ್ಕೃತ ವಿವಿ ಇವೆಲ್ಲವೂ ಬಂದಾಗಬೇಕು. ಅದೇ ರೀತಿ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಅಂತ ಏನು ಚೆನ್ನೈಯಲ್ಲಿ ಹೆಡ್ ಆಫೀಸ್ ಇದೆ ಅದು ಬಂದಾಗಬೇಕು. ಧಾರವಾಡದಲ್ಲಿ ಕರ್ನಾಟಕದ ಬ್ರ್ಯಾಂಚ್ ಆಫೀಸ್ ಇದೆ, ಅದು ಕೂಡ ಬಂದಾಗಬೇಕು. ಈ ನಿಟ್ಟಲ್ಲಿ ನಾವುಗಳು ಕೆಲಸ ಮಾಡೋದು ಬಿಟ್ಬಿಟ್ಟು ಯಾವನೋ ಹೇಳ್ಬಿಟ್ಟ ಒಂದು 4 ಜನ ಹೆಚ್ಚಿಗೆ ತಲುಪಿದೆ, ಅದರಲ್ಲಿ 2 ಮಾತಿಲ್ಲ. ಒಂದು 4 ಜನಕ್ಕೆ ಜಾಸ್ತಿನೇ ತಲುಪಿದೆ, ಅದಕ್ಕೆ ಖುಷಿ ಪಡೋಣ. ಅದನ್ನೇ ಏನೋ ಒಂದು ದೊಡ್ಡ ಗೆಲುವು ಅಂತ ಬಿಂಬಿಸೋದಿದೆಯಲ್ಲ, ಇದು ನಮ್ಮನ್ನು ದಿಕ್ಕು ತಪ್ಪಿಸೋ ಕೆಲಸವೇ ಹೊರತಾಗಿ ಇದು ಬೇರೆ ಏನೂ ಅಲ್ಲ. ಹಾಗಾಗಿ ನಾವು ಏನಾದ್ರೂ ಇಲ್ಲಿ ಬದಲಾವಣೆ ತರೋದಕ್ಕೆ ನಿಜವಾಗ್ಲೂ ಕೆಲಸ ಮಾಡ್ತಾಯಿದ್ರೆ ನಾವು ರಿಸ್ಕ್ ತಗೊಳ್ಬೇಕಾಗುತ್ತೆ. ಇವನ್ನ ಒಂದೊಂದೇ ಫೋಕಸ್ಡ್ ಆಗಿ ನಾವು ಮುಚ್ಚಿಸ್ಬೇಕಾಗುತ್ತೆ. ಈ ನಿಟ್ಟಲ್ಲಿ ನಾವು ದ್ರಾವಿಡ ಕನ್ನಡಿಗರು ಚಳವಳಿ ಮತ್ತು ದ್ರಾವಿಡ ಸಿಟಿ ಮೂವ್ಮೆಂಟ್ ಇದು ಎರಡೂ ಕೂಡ ಸೇರಿ ಚೆನ್ನೈನಲ್ಲಿ ಇದೇ ಮೇ 12ನೇ ತಾರೀಕು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಈ 4 ನುಡಿಯವ್ರನ್ನು ಸೇರಿಸಿ ಇದೇ ಮೊದಲನೇ ಬಾರಿಗೆ ಹಿಂದಿ ವಿರುದ್ಧ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆದ ವಿರುದ್ಧ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಅದನ್ನು ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶರಣು. ಥ್ಯಾಂಕ್ ಯು.